ಅಂದು ಜೈಲಿನಲ್ಲಿದ್ದಾಗ ಸಾರಥಿ ಸಿನಿಮಾ ರಿಲೀಸ್, ಈಗ ಡೆವಿಲ್ ರಿಲೀಸ್ ಆಗೋ ಸಾಧ್ಯತೆ. ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಅವರು ಮತ್ತೊಮ್ಮೆ ಜೈಲು ಪಾಲಾಗುತ್ತಿದ್ದಾರೆ. 2011ರಲ್ಲಿ ನಟ ದರ್ಶನ್ ಅವರು ಜೈಲು ಪಾಲಾಗಿದ್ದರು. ಸಾರಥಿ ಸಿನಿಮಾ ರಿಲೀಸ್ ಆಗಿತ್ತು. ಆ ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ಈಗ ದರ್ಶನ್ ಅವರು ಜೈಲು ಪಾಲಾದ ಬಳಿಕ ಡೆವಿಲ್ ಸಿನಿಮಾ ಬಿಡುಗಡೆಯಾಗುವ ಸಾಧ್ಯತೆ ಇದೆ. ಡೆವಿಲ್ ಸಿನಿಮಾದ ಹಿಟ್ ಆಗುತ್ತೋ ಅಥವಾ ಫ್ಲಾಪ್ ಆಗುತ್ತೋ ಎಂಬ ಕುತೂಹಲವಂತೂ ಎಲ್ಲರಿಗೂ ಕೂಡ ಇದೆ. ನಟ ದರ್ಶನ್ ಅಭಿಮಾನಿಗಳ ಪಾಲಿಗೆ ಡಿ ಬಾಸ್ ಎಂದೇ ಖ್ಯಾತಿ. ಅಭಿಮಾನಿಗಳ ಅಚ್ಚುಮೆಚ್ಚಿನ ನಟ. ಕರ್ನಾಟಕಾದ್ಯಂತ ತಮ್ಮದೇ ಆದ ಫ್ಯಾನ್ ಫಾಲೋಯಿಂಗ್ ಹೊಂದಿರುವ ನಟ ದರ್ಶನ್ ಅವರು ಅನೇಕ ಹಿಟ್ ಸಿನಿಮಾಗಳನ್ನು ನಟ ದರ್ಶನ್ ಅವರು ನೀಡಿದ್ದಾರೆ. ಮಾಸ್ ಸಿನಿಮಾಗಳ ಮೂಲಕ ಮಾಸ್ ಫ್ಯಾನ್ ಫಾಲೋಯಿಂಗ್ ಅನ್ನು ನಟ ದರ್ಶನ್ ಅವರು ಹೊಂದಿದ್ದಾರೆ. ಇನ್ನು ಯಾವಾಗಲೂ ಕರ್ನಾಟಕದಲ್ಲಿ ನಟ ದರ್ಶನ್ ಹಾಗೂ ಉಳಿದ ಸ್ಟಾರ್ ನಟರ ಫ್ಯಾನ್ಸ್ಗಳ ಮಧ್ಯೆ ಸೋಷಿಯಲ್ ಮೀಡಿಯಾದಲ್ಲಿ ವಾರ್ ನಡೆಯುತ್ತಲೇ ಇರುತ್ತೆ. ಕೆಲವೆಡೆ ಬೀದಿ ರಂಪಾಟವೂ ಕೂಡ ನಡೆದಿದೆ. ನಟ ದರ್ಶನ್ ಅವರು ಜೈಲಿಗೆ ಹೋಗುತ್ತಿರುವುದು ಇದೇ ಮೊದಲೇನೂ ಅಲ್ಲ. ಈ ಹಿಂದೆ ತನ್ನ ಹೆಂಡತಿ ವಿಜಯಲಕ್ಷ್ಮಿಯವರ ಮೇಲೆ ಹಲ್ಲೆ ನಡೆಸಿದ ಕೇಸ್ನಲ್ಲಿ ಜೈಲು ಪಾಲಾಗಿದ್ದರು. ಆನಂತರ 2011ರ ಫೆಬ್ರವರಿ 9ರಂದು ಹೆಂಡತಿ ವಿಜಯಲಕ್ಷ್ಮಿಯವರು ತಮ್ಮ ಗಂಡ ದರ್ಶನ್ ತಮ್ಮ ಮೇಲೆ ಹಲ್ಲೆ ನಡೆಸಿದ್ದಾರೆ ಎಂದು ಬೆಂಗಳೂರಿನ ವಿಜಯನಗರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದರು. ಆ ಕೇಸ್ನಲ್ಲಿ ಪೊಲೀಸರು ನಟ ದರ್ಶನ್ ಅವರನ್ನು ಬಂಧಿಸಿ ಜೈಲಿಗೆ ಕಳುಹಿಸಿದ್ದರು. ನಟ ದರ್ಶನ್ ಅವರು ಈ ಹಿಂದೆ ತಮ್ಮ ಹೆಂಡತಿ ವಿಜಯಲಕ್ಷ್ಮಿ ಮೇಲೆ ಹಲ್ಲೆ ನಡೆಸಿದ ಕೇಸ್ನಲ್ಲಿ ಜೈಲಿಗೆ ಹೋದಾಗಲೂ ನಟ ದರ್ಶನ್ ಅವರು ಸಾರಥಿ ಸಿನಿಮಾ ರಿಲೀಸ್ ಆಗಿತ್ತು. ನಟ ದರ್ಶನ್ ಅವರು ಜೈಲಿನಲ್ಲಿ ಅಭಿಮಾನಿಗಳು ಸಾರಥಿ ಸಿನಿಮಾವನ್ನು ಕ್ಲಿಕ್ ಮಾಡಿದ್ದರು. ಸಾರಥಿ ಸಿನಿಮಾ ಕನ್ನಡ ಸಿನಿಮಾ ರಂಗದಲ್ಲಿ ಹಿಟ್ ಸಿನಿಮಾ ಆಗಿತ್ತು. ಅದು ನಟ ದರ್ಶನ್ ಅವರಿಗೆ ಸಿನಿಮಾ ರಂಗದಲ್ಲಿ ಮರುಜನ್ಮ ನೀಡಲು ಕಾರಣವಾದ ಸಿನಿಮಾ. ಇನ್ನು ಹೆಂಡತಿ ವಿಜಯಲಕ್ಷ್ಮಿ ಅವರಿಗೆ ಹೊಡೆದು ನಟ ದರ್ಶನ್ ಅವರು ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದರು. ಆಗ ನಟ ದರ್ಶನ್ ಅವರ ಜೊತೆಗೆ ಸೆಲ್ ಹಂಚಿಕೊಂಡಿದ್ದು ಮಾಜಿ ಸಚಿವ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಪುತ್ರ ಕಟ್ಟಾ ಜಗದೀಶ್. ಜೈಲಿನ ಸೆಲ್ನಲ್ಲಿ ತಮ್ಮ ಸಿನಿಮಾ ಏನಾಗುತ್ತೋ ಏನೋ ಎಂಬ ಚಿಂತೆಯಲ್ಲಿದ್ದ ನಟ ದರ್ಶನ್ ಅವರಿಗೆ ಧೈರ್ಯ ತುಂಬಿದ್ದು ಕಟ್ಟಾ ಜಗದೀಶ್. ಸಾರಥಿ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಗೆಲ್ಲುತ್ತೆ, ಸಿನಿಮಾ ಹಿಟ್ ಆಗುತ್ತೆ, ಚಿಂತೆ ಮಾಡಬೇಡಿ, ಧೈರ್ಯವಾಗಿರು ಎಂದು ಕಟ್ಟಾ ಜಗದೀಶ್ ಅವರು ನಟ ದರ್ಶನ್ ಅವರಿಗೆ ಹೇಳಿದ್ದರಂತೆ. ಅದರಂತೆ ಸಾರಥಿ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಗೆದ್ದಿತ್ತು. ಸಿನಿಮಾ ಹಿಟ್ ಕೂಡ ಆಗಿತ್ತು. ದರ್ಶನ್ ಸೆಲೆಬ್ರಿಟಿ ಅಭಿಮಾನಿಗಳು ದರ್ಶನ್ ಅವರ ಕೈ ಬಿಟ್ಟಿರಲಿಲ್ಲ. ಕರ್ನಾಟಕದ ಮಾಸ್ ಸಿನಿಮಾ ಫ್ಯಾನ್ಸ್ಗಳು ಸಿನಿಮಾವನ್ನು ಗೆಲ್ಲಿಸಿದ್ದರು. ಸಾರಥಿ ಸಿನಿಮಾ ಕ್ಲಾಸ್ ಅಲ್ಲ, ಮಾಸ್ ಸಿನಿಮಾ. ಹೀಗಾಗಿ ಮಾಸ್ ಸಿನಿಮಾಗಳ ಪ್ರೇಕ್ಷಕರು ಸಿನಿಮಾವನ್ನು ಗೆಲ್ಲಿಸಿದ್ದರು. ಅಂದು ಸಾರಥಿ, ಇಂದು ಡೆವಿಲ್ ಸಿನಿಮಾ. ಈಗ ನಟ ದರ್ಶನ್ ಅವರು ಮತ್ತೆ ಜೈಲು ಪಾಲಾಗುತ್ತಿದ್ದಾರೆ. ಈ ಬಾರಿ ದರ್ಶನ್ ಅವರು ಜೈಲು ಸೇರುವುದಕ್ಕೂ ಮುನ್ನ ಡೆವಿಲ್ ಸಿನಿಮಾ ಶೂಟಿಂಗ್ ಮುಗಿದಿದೆ. ಬೇಲ್ ಮೇಲೆ ಹೊರಬಂದ ಬಳಿಕ ಸಿನಿಮಾ ಶೂಟಿಂಗ್ ಅನ್ನು ದರ್ಶನ್ ಅವರು ಮಾಡಿ ಮುಗಿಸಿದ್ದಾರೆ. ಕರ್ನಾಟಕದ ವಿವಿಧೆಡೆ, ದೇಶದ ವಿವಿಧೆಡೆ ಹಾಗೂ ವಿದೇಶಗಳಲ್ಲೂ ಡೆವಿಲ್ ಸಿನಿಮಾ ಶೂಟಿಂಗ್ ಅನ್ನು ದರ್ಶನ್ ಅವರು ಮಾಡಿ ಮುಗಿಸಿದ್ದಾರೆ. ಮಿಲನ ಪ್ರಕಾಶ್ ಈ ಡೆವಿಲ್ ಸಿನಿಮಾದ ನಿರ್ಮಾಪಕರು. ಡೆವಿಲ್ ಸಿನಿಮಾ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಬಾಕಿ ಇದೆ. ಇವೆಲ್ಲವೂ ಕೂಡ ಮುಗಿದ ಬಳಿಕ ಡೆವಿಲ್ ಸಿನಿಮಾ ರಿಲೀಸ್ ಆಗಬಹುದು. ಇನ್ನು ನಾಳೆ ಆಗಸ್ಟ್ 15 ಡೆವಿಲ್ ಸಿನಿಮಾದ ಇದ್ದರೆ ನೆಮ್ಮದಿಯಾಗಿ ಇರಬೇಕು ಅನ್ನೋ ಹಾಡು ಬಿಡುಗಡೆಯಾಗುತ್ತಿದೆ. ಈ ಬಾರಿ ದರ್ಶನ್ ಅವರು ಕೊಲೆ ಕೇಸ್ನಲ್ಲಿ ಜೈಲಿನಲ್ಲಿ ಇರುವಾಗ ಡೆವಿಲ್ ಸಿನಿಮಾ ರಿಲೀಸ್ ಮಾಡುತ್ತಾರಂತೆ. ಹೀಗಾಗಿ ಈ ಬಾರಿ ಜೈಲು ಸೇರಿದಾಗ ಡೆವಿಲ್ ಸಿನಿಮಾ ಹಿಟ್ ಆಗುತ್ತೋ ಇಲ್ಲವೋ ಎಂಬ ಕುತೂಹಲ ರಾಜ್ಯದ ಜನರಿನಲ್ಲಿದೆ. ಕರ್ನಾಟಕದ ಉದ್ದಗಲಕ್ಕೂ ನಟ ದರ್ಶನ್ ಅವರ ಫ್ಯಾನ್ಸ್ ಫಾಲೋಯಿಂಗ್ ಇರೋದ್ರಿಂದ ಡೆವಿಲ್ ಸಿನಿಮಾ ಹಿಟ್ ಆಗುತ್ತೆ ಎಂಬ ನಿರೀಕ್ಷೆಯಲ್ಲಿ ದರ್ಶನ್ ಅಭಿಮಾನಿಗಳು ಇದ್ದಾರೆ. ಇನ್ನು 2 ಸಿನಿಮಾಗಳ ಶೂಟಿಂಗ್ ಬಗ್ಗೆ ದರ್ಶನ್ ಪ್ಲಾನ್ ಮಾಡಿದ್ದರಂತೆ. ಆದರೆ ಸಿನಿಮಾಗಳ ಶೂಟಿಂಗ್ ಆರಂಭ ಮಾಡಿರಲಿಲ್ಲ. 2 ಸಿನಿಮಾಗಳ ಬಗ್ಗೆ ಚರ್ಚೆ ಮಾಡಿದ್ದರು. KVN ಪ್ರೊಡಕ್ಷನ್ನಲ್ಲಿ D57 ಸಿನಿಮಾ ಬಗ್ಗೆ ಚರ್ಚೆ ನಡೆದಿದೆ. ನಿರ್ದೇಶಕ ಪ್ರೇಮ್ ಈ ಸಿನಿಮಾ ನಿರ್ದೇಶನ ಮಾಡುವ ಪ್ಲಾನ್ ಆಗಿತ್ತು. D59 ಸಿನಿಮಾವನ್ನು ತರುಣ್ ಸುಧೀರ್ ನಿರ್ದೇಶನ ಮಾಡುವ ಪ್ಲಾನ್ ಕೂಡ ಇತ್ತು. ಆದರೆ ಈಗ ಜಾಮೀನು ರದ್ದಾದ ಕಾರಣದಿಂದ ನಟ ದರ್ಶನ್ ಅವರು ಮತ್ತೊಮ್ಮೆ ಜೈಲು ಪಾಲಾಗುತ್ತಿದ್ದಾರೆ. ಹೀಗಾಗಿ ದರ್ಶನ್ಗಾಗಿ ಪ್ಲಾನ್ ಮಾಡಿರುವ ಸಿನಿಮಾಗಳು ಮುಂದಿನ 6 ತಿಂಗಳವರೆಗೂ ಕಥೆಯ ರೂಪದಲ್ಲೇ ಇರಬೇಕು ಅಷ್ಟೇ. ಸಿನಿಮಾ ಶೂಟಿಂಗ್ ಮಾಡೋಕ್ಕೆ ಆಗೋದಿಲ್ಲ. ವೀಕ್ಷಕರೇ, ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನಿದೆ? ನಟ ದರ್ಶನ್ ಅವರಿಗೆ ಬೇಲ್ ಕ್ಯಾನ್ಸಲ್ ಆಗಿದ್ದು ಒಳ್ಳೆಯದಾ ಅಥವಾ ಅವರಿಗೆ ಬೇಲ್ ಕ್ಯಾನ್ಸಲ್ ಆಗಬಾರದಿತ್ತಾ ಎಂಬುದರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನಿದೆ ಅನ್ನೋದನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.